ಹಲೋ ಮ್ಯಾಮ್. ಮೊನ್ನೆ ಯಾವ್ದೋ ನಿಮ್ ಫ್ರೆಂಡ್ ಹೆಸರು ಹೇಳಿದ ಸಖತ್ತಾಗಿತ್ತು. ಏನ್ ಹೇಳೋದು? ಲಲಿತ್ ಲೋಲ್. ಚೆನ್ನಾಗೈತೆ ಹೆಸರು. ಹೆಸರಂದ ಗ್ಯಾಪ್ಲೆ ಬಂತು. ಫುಟ್ಬಾಲ್ ನೋಡ್ದ ಯಾರೋ ಹೊಸ ಪ್ಲೇಯರ್ಸ್ ಗಳೆಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಓ ಮಾಮ್, ಅದ್ಯಾರೋ ತಮಿಳ್ನಾಡಿನ ಬೇರೆ ಸೇರ್ಕೊಂಡ್ಬಿಟ್ಟವ್ರೆ. ಲಕ್ಷ್ಮಿ ಅಮ್ಮ ಅಂತೆ. ಲಕ್ಷ್ಮಿ ಅಮ್ಮ. ಅದ್ ಬಿಡು, ಅವ್ನು ಯಾರೋ ಡಿಗ್ರಿ ಹೆಸರು ಇಟ್ಕೊಂಡ್ಬಿಟ್ಟವ್ನೆ, ಬಿ.ಕಾಮ್ ಅಂತೆ. ಇನ್ನೊಬ್ಬ ಯಾರಮ್ಮ ಐಫೋನ್ ಕಾಂಪಿಟೇಷನ್ ಆಂಡ್ರಾಯ್ಡ್ ಮೆಸ್ಸಿ ಅಂತೆ. ಆಂಡ್ರಾಯ್ಡ್ ಮೆಸ್ಸಿ. ಇನ್ನೊಬ್ಬ ಯಾರೋ ಆನಿಮೆ ಪ್ಲೇಯರ್ ಅವ್ನ್ ಮಾಮ್. ಆನಿಮೆ ಪ್ಲೇಯರ್. ನರುಟೋ ಇಲ್ವಾ? ಅದೇ ತರ ನರುಡೋ ಅಂತೆ. ನರೋಡ. ಅದೆಲ್ಲ ಬಿಡು ಮಾಮ್, ಅವ್ನು ಯಾರೋ ಕಕ್ಕ ಅಂತ ಇಟ್ಕೊಂಡ್ಬಿಟ್ಟವನ್ಲಿ. ಮುಂಚೆ ಎಲ್ಲ ಫುಟ್ಬಾಲ್ ಚೆನ್ನಾಗಿತ್ತಪ್ಪ. ಕ್ರಿಸ್ಟಿಯಾನೋ ರೊನಾಲ್ಡೋ, ಅರ್ಜೆಂಟಿನಾ ಮೆಸ್ಸಿ ಎಲ್ಲೋದ್ರೂ ಗೊತ್ತಿಲ್ಲಪ್ಪ. ಮೋಸ್ಟ್ಲಿ ರಿಟೈರ್ಡ್ ಆಗ್ಬಿಟ್ಟಿರ್ಬೇಕು ಅವರು. ಮೋಸ್ಟ್ಲಿ ರಿಟೈರ್ಡ್ ಆಗ್ಬಿಟ್ಟವ್ರೆ ಅನ್ಸುತ್ತೆ. ಮೊದ್ಲೇ ಒಂದ್ ಕಡೆ ತಲೆ ನೋತಾ ಇತ್ತು ಮಾಮ್ ನಂಗೆ. ಇವಾಗ ಹೆಸರುಗಳೆಲ್ಲ ಕೇಳ್ಬಿಟ್ಟು 2 ಕಡೆ ತಲೆ ನೋವು ಸ್ಟಾರ್ಟ್ ಆಯ್ತು. ಅದು ಅಲ್ದೆ ಮೊನ್ನೆ ಮಳೆ ಬೇರೆ ಬಂತ. ಫುಲ್ಲು ನೆಗಡಿ, ಶೀತ, ರಕ್ಕನ್ ಬೆನ್ ಬೇರೆ ನೋತೈತಿ. ಈ ಕಡೆ ಏನ್ ಮಾಡದಂತಾನೆ ಗೊತ್ತಾಯ್ತಿಲ್ಲ. ಲವ್ ನನಗಂತೂ ಯಾಕೋ ಪಾಟಿ ದರಿದ್ರ ಬಂದ್ಬಿಡೋದಾಗಲ್ಲ ಇತ್ತೀಚೆಗೆ. ಲವ್ ಇಲ್ಲಿ ನೋಡ್ಲ 4 ಮೂಲೆನೂ ಹೊಡೆದೋಗೋದೆ ಫೋನ್. ಹಂಗಿರು ಇದನ್ನೇ ಯೂಸ್ ಮಾಡ್ತಿಲ್ಲ. ಪಬ್ಜಿನೂ ವರ್ಕ್ ಆಗೋದಿಲ್ಲ ಕಲ ಇದ್ರಲ್ಲಿ. ನೋಡ್ಲ ಚಪ್ಲಿ ನೋಡ್ಲ 2 ವರ್ಷ ಆಯ್ತು ಸಮದೋಯ್ತಾ ಇದೆ. ಹಂಗಿದ್ರು ಇದನ್ನೇ ಯೂಸ್ ಮಾಡ್ತಾವೆ. ಲವ್ ಮಚ್ಚ ಒಂದ್ 5,000 ಸಾಲ ಇದ್ರೆ ಮುಳ್ಳ. ಹಲೋ ಹೇಳವಾ? ಇಲ್ಲ ಅವನೇ ಬಂದೆ ಮಾಡಿಲ್ವಾ? ಬಿಡೋ ಪರವಾಗಿಲ್ಲ, ಚಪಾತಿಗೆ ನೀರು ಹಚ್ಕೊಂಡೆ ತಿಂತೀನಿ. ಬಂದೆ. ಏನೋ ಚಪ್ಲಿ ಏನೋ ಹೊತ್ತಿದ್ಯಾ? ಅಣ್ಣ 2 ಟೀ. ಬೆರಳು ಯಾವನಾದ್ರು ಗ್ಲಾಸ್ ಒಳಗೆ ಇಟ್ಕೊಂಡ್ ಬರ್ತಾನಲ್ಲ, ಏನಲ್ಲ? ಬೆರಳಿಗೆ ಗಾಯ ಆಗಿತ್ತು. ಡಾಕ್ಟ್ರು ಬಿಸಿಲು ಹಿಡ್ಕೊ ಬಾ ಅಂದ್ರು, ಅದಕ್ಕೆ ಹಿಡ್ಕೊ ಬಂದೆ ಅಣ್ಣ. ಡಾಕ್ಟ್ರ್ ಹೇಳತ್ತ ಗ್ಲಾಸ್ ಅಲ್ಲ, ನೀನ್ ತಿದ್ದಲ್ಲಿ ಇಟ್ಕೋಬೇಕಾಗಿತ್ತು. ಅಣ್ಣ ಇಷ್ಟೊತ್ತು ಅಲ್ಲೇ ಇಟ್ಕೊಂಡಿದ್ದೆ ಅಣ್ಣ. ಅವ್ನ ಕುಂಡಿ ಕಡೆ ಕುಂದ್ರಕ್ ಹೋಗ್ಬೇಡ. ಅವ ಮನೆ ಊಸ್ಬಿಟ್ಟಿದ್ದು ಪೋರ್ಸಿಗೆ ಇವನ್ ತಲೆ ಗಾಡಿ ಬಿಡೋದು 3 ಹೊಲಿಗೆ ಬಿದ್ದಾವ ನೋಡಲೆ. ಅಪ್ಪಾಜಿ, ಈಗಿನ ಕಾಯಿಲೆಲ್ಲೂ ದಮ್ಮಿಲ್ಲ, ರಕ್ತನೂ ಟೇಸ್ಟ್ ಇಲ್ಲ. ಎಲ್ಲ ಕಾಯಿಲೆ ರಕ್ತಗಳೇ. ಹಳ್ಳಿ ಕಡೆ ಹೋಗಿದ್ರೆ ಆರ್ಗ್ಯಾನಿಕ್ ರಕ್ತನಾದ್ರೂ ಸಿಕ್ತಿತ್ತು. ಈ ಸೈಡ್ ಯಾಕೋ ಎದ್ದಳ್ತವನೆ? ಸರಿಯಾಗಿ ಬಿಟ್ಟ, ಅದಕ್ಕೆ ಕುಂಡಿ ಹತ್ರ ಹೋಗ್ಬೇಡ ಅನ್ನೋದು. ಸೈಡ್ ಫ್ಯಾನ್ ಆನ್ ಮಾಡ್ದ. ಅಯ್ಯೋ ಓಡ್ರಾವ್, ಗಟ್ಟಿ ಹಿಡ್ಕೊಂಡ್ರಾವ್, ಓಡ್ರಾವ್. ಅಪ್ಪಾಜಿ ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದೆ. ಬಾತ್ರೂಮ್ ಕಿಟಕಿ ಓಪನ್ ಐತೆ, ಬಾಲಿಂದ ಎಸ್ಕೇಪ್ ಆಗ್ಬಿಡಣ. 5 ನಿಮಿಷ ಅವ್ನ್ ಮಲಗ್ಲಿ ಇರಿ. ಅವ್ರ ಅಮ್ಮ ಮೆತ್ತಗ್ ಬಂದು ಫ್ಯಾನ್ ಆಫ್ ಮಾಡ್ತಾಳೆ. ಫ್ಯಾನ್ ಆಫ್ ಮಾಡ್ತಾಳ? ಯಾಕ? ಆ ಅಮ್ಮ ಜಿಪುಣಿ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಅಂತ. ನಾನು ಶಪಥ ಮಾಡಿ ಹೇಳ್ತೀನಿ, ಗಂಡು ಮಗನೇ ಹುಟ್ಟೋದು. ಇಲ್ಲ ಹೆಣ್ಮಗುನೇ ಹುಟ್ಟೋದು. ಇಲ್ಲ ಹೇಳ್ತಿಲ್ವಾ, ಗಂಡು ಮಗುನೇ ಹುಟ್ಟೋದು. ಇಲ್ಲ ಹೆಣ್ಮಗುನೇ ಹುಟ್ಟೋದು. ನಾನ್ ಹೇಳ್ತಿಲ್ವಾ, ಗಂಡು ಮಗು ಹೆಣ್ಮಗು. ಗಂಡು ಮಗು ಹೆಣ್ಮಗು. ಗಂಡು ಮಗು ಹೆಣ್ಮಗು. ಗಂಡು ಮಗು. 7 years later. ಅಣ್ಣ ಮಳಿ ಅದಾವ್ರಿ? ಅದಾವ್ಲೆ ತೋರಿಸ್ರಿ. ಅದಾವ ನೋಡ್ರಿ.
ಅಣ್ಣ ಇದು ಭಾಳ ದೊಡ್ಡದಾಕತ್ರಿ. ಗಾಡ್ಯಾಗ ಬಡಿಯವ್ರಲ್ಲ ನೀವು ಮತ್ತೆ ಬಡ್ಕೋರಿದ್ರ ತಗೋರ್ಲಿ ಅಣ್ಣ, ಯಾಕ್ರಿ? ಸ್ಮೆಲ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹೇರ್ ಸ್ಪ್ರೇ ನನ್ನ ಹತ್ರ ಇನ್ನೂ 2-3 ಫ್ಲೇವರ್ಸ್ ಇದೆ. ನಿನ್ನ ಹತ್ರ ಫೋನ್ ಇಲ್ಲ ಅಂದಲ್ಲ, ನಾನು ಹೊಸ ಫೋನ್ ತೊಗೊಂಡಿದ್ದೀನಿ, iPhone 16. ಈ ಫೋನ್ ನೀನು ಇಟ್ಕೋ, ಇನ್ಮೇಲೆ ನಾವು ರಾತ್ರಿ ಎಲ್ಲ ಮಾತಾಡ್ಕೋಬಹುದು. Is speaking to someone else. You can wait or call again later. ನಮ್ಮ ದೋಸ್ತ್ರಿ ಬೆಂಗಳೂರು ತೆಗೆದಕ್ಕೆ ಹೋಗಿ 1 ವರ್ಷ ಬಿಟ್ಟು ನಮ್ಮ ಊರ್ ಜಾತ್ರೆಗೆ ಬಂದಾಗ ಹೆಂಗಿರ್ತಾನ ನೋಡ್ರಿ. ಎಲ್ಲಾರ ನಿಮ್ ದೋಸ್ತ ಹಿಂಗಿದ್ರ ತಕೋರಿ, ವಿಡಿಯೋ ನಿಮ್ ದೋಸ್ತಿಗೆ ಶೇರ್ ಮಾಡ್ರಿ. ನಾಳೆ ಏಕಾದಶಿ ಅಲ್ವೇನ್ರಿ? ಅದಕ್ಕೆ ದೇವ್ರ ಸಾಮಾನ್ ತೊಳಿತಿದ್ದೀನಿ. ತೊಳಿ ಯಾವಾಗ ನೋಡುದು ದೇವ್ರ ಸಾಮಾನ್ ತೊಳಿಯೋದೇ ಆಗೋಯ್ತು. ಒಂದ್ ದಿವ್ಸಕ್ಕಾದ್ರೂ ಗಂಡನ್ ಏನಂದ್ರಿ? ಗಂಡನು ದೇವ್ರ ಸಮಾನ ಅಲ್ವಾ, ಅದಕ್ಕೆ ಗಂಡನ್ ಸೇವೆ ಮಾಡ್ಲಿಲ್ವಲ್ಲ ಅಂತ ಹೇಳ್ತಿದ್ದೆ. ಯಾರು? ಯಾರು? ಕೇಳು, ನೀನ್ ಕುಡಿತೀಯಾ? ನಾಳೆ ಕುಡಿತೇನೆ. ನಾನು ನಿನ್ಗೊಂದು ವಿಡಿಯೋ ತೋರಿಸ್ತೀನಿ, ಅದ್ ರಿಯಾಕ್ಷನ್ ಮೇಲೆ ನಾನು ಅರ್ಥ ಮಾಡ್ಕೊಂತೀನಿ ನೀನ್ ಕುಡಿತೀಯಾ ಇಲ್ಲ ಅಂತ. ತೋರ್ಸು. ಊಟ ಆಯ್ತಾ? ಊಟ ಆಯ್ತಾ? ಆಯ್ತು. ರಂಗನಾಥ ಸ್ವಾಮಿ ತರ ಮಲ್ಕೋಬಿಡಿ ಇವಾಗ. ನಿನ್ನ ನೋಡಿ ರಂಗನಾಥ ಸ್ವಾಮಿ ಉದ್ಭವ ಆದ್ರು, ರಂಗನಾಥ ಸ್ವಾಮಿ ನೋಡಿ ನೀನು ಉದ್ಭವ ಆದ್ಯೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಯಾವಾಗ್ಲೂ ತಿಂಡಿ ಆದ್ಮೇಲೆ ಊಟ ಆದ್ಮೇಲೆ ಈ ಅವತಾರಕ್ಕೆ ಬಂದ್ಬಿಡ್ತೀಯಲ್ಲ. ಅಣ್ಣ ಏನಾದ್ರು ರೊಕ್ಕ ಕೊಡೋಣ. ಅಣ್ಣ ಇಂಥವ್ರಿಗೆಲ್ಲ ರೊಕ್ಕ ಕೊಡ್ಬೇಡ ಹೋಮರ, ಎಲ್ಲ ಎಣ್ಣೆ ಕೊಡು ಹಾಳು ಮಾಡ್ತಾರ ಅವ್ರು. ಅಣ್ಣ ನಾ ರೊಕ್ಕಕ್ಕೆ ಕೊಡಂಗಿಲ್ಲ, ತಿನ್ನಂಗಿದ್ರೆ ತಿನ್ನಿಸ್ತೇನೆ ಬೇಕಾರೆ. ತಿಂತೇನೆ ಅಣ್ಣ, ಆದ್ರ ಈ ಹಸಿ ಮಗನ ಅಂಗಡಿ ಮಾತ್ರ ತಿನ್ನಲ್ಲ ಅಣ್ಣ, ಬಾಜು ಅಂಗಡಿ ತಿಂತೇನೆ ಬೇಕಾದ್ರೆ. ಯಪ್ಪಯ್ಯ ನಿನಗೊಂದು ಸಿಹಿ ಸುದ್ದಪ್ಪ. ಎಲ್ಲಿ ಕುಂಟ
ಏನಿಲ್ಲಪ್ಪ ನೀನ್ ಸ್ವಚ್ಛ ಬಟ್ಟಿಲ್ಲ ಹುಲಿ ಹುಟ್ಟತದ್ಲಿ ಆರ್ಮಿಕ್ ಸೇರ್ಸಮ್ಮ. ಆಳಾಯ್ತಿರ ಮಾತು ನಂದ್ರ ಕುಂಟ ನಿಂದ್ರ ಕುಂಟ. डिप्रेशन में रहता हूँ हमेशा, अभी मैं डिप्रेशन में हूँ. ಚಿಕ್ಕೋಳೆ ಅಂತಾನೆ ಚಿಕ್ಕೋಳ ಕದ ತೆಗಿಯೋಳು. ಯಾಕೋ ಬಾಗಲ್ ತೆಗಿತಿಲ್ಲ, ರಾತ್ರಿ ನಾಟಕ ಮಾಡಿದಂಗೆ ಎದುರಿಸ್ಬಿಟ್ರೆ ತೆಗಿತಾಳೆ ಅಂತ ಪಾತ್ರ ಶುರು ಮಾಡ್ಬಿಟ್ಟ. ಯಾರಮ್ಮಿ ಮನೆ ಒಳಗೆ ಮಲಗಿ ಚಿಕ್ಕೋಳಮ್ಮ ದಡರಂತ ಎದ್ದು ಕೂತ್ಕೊಂಡ್ಬಿಟ್ಲು. ಮಹಾಪ್ರಭು ಏನಪ್ಪಣೆ ಅಂದ್ಲ ಅವಳು. ಪರಗಿಲ್ಲಕ್ಕ ನಮ್ಮ ಹೆಂಗಸರು ಬಾಗ್ಲ ನಿಂತ್ಕೊಂಡು ಯಾರಲ್ಲಿ ಅಂದ್ರೆ ಒಳಗ್ ಕುಂತ್ಕೊಂಡು ಏನಪ್ಪಣೆ ಅಂತ ಅವಳೆ. ಹಿಂಗೆ ಮುಂದುವರಿಸ್ಬಿಟ್ರೆ ಗ್ಯಾರಂಟಿ ಬಾಗಿಲು ತೆಗಿತಾಳೆ ಅಂತ. ಪ್ರಿಯತಮೆ, ಬಾಗಿಲು ತೆಗೆಯತಕ್ಕದ್ದು ನನ್ನ ಮಹಾಪ್ರಭು, ಕಬ್ಬನ್ ದುಡ್ಡು ಏನಾಗಿರತಕ್ಕದ್ದು. ಪ್ರಾಣಕಾಂತೆ ಆ ದುಡ್ಡನ್ನು ಸೀನ್ಸ್ವರ್ಗೂ ಡ್ಯಾನ್ಸ್ವರ್ಗೂ ಕೊಟ್ಟಿರತಕ್ಕದ್ದು ಅಂದ. ಚಿಕ್ಕೋಳಮ್ಮ, ನನ್ನ ಮಗನ ಇದನ್ನ ಲಾರಿ ಎತ್ತಿ ನೀನು ಅವರ ಜೊತೆಯಲ್ಲೇ ಹೋಗತಕ್ಕದ್ದು. ಅತಿ ಆದೊಡೆ ಅಮೃತ ಕೂಡ ವಿಷ. ನಾನಲ್ಲಿ ಅವನಿಲ್ಲಿ ಅವನು ಬುಲ್ಲಿ ನನ್ನ ಬಾಯ, ನೀನು ಬುಲ್ಲಿ ಇಡಲ್ಲ ನನ್ನ ಬಾಯ. ಇರೋದ ಒಂದು ಕಡ್ದು ಬಿಟ್ರ. ನಮಸ್ಕಾರ. ಇವನು ನನ್ನ ಸಣ್ಣ ಮೈದ, ತುಂಬಾ ಒಳ್ಳೆಯವನು. ಸಿಗರೇಟ್ ಸೇದಲ್ಲ, ಎಣ್ಣೆ ಹೊಡಿಯಲ್ಲ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಲೇಟ್ ಆಗಿ ಮನೆಗ್ ಬರಲ್ಲ. ಯಾವ್ದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಟೋಟಲಿ ಬಂಗಾರ ನನ್ ಮೈದ. ಮನೇಲಿ ಯಾವ್ದೇ ರೀತಿ ಅಡಿಗೆ ಮಾಡಿದ್ರು ಬೇಡ ಅಂತ ಹೇಳಲ್ಲ. ಮನೇಲಿ ಏನೇ ಕೆಲಸ ಇದ್ರು ಸಣ್ಣ ಪುಟ್ಟ ಏನೇ ಇದ್ರು ಹೆಲ್ಪ್ ಮಾಡ್ತಾನೆ. ಆಮೇಲೆ ನಮ್ ಕಷ್ಟ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ತಾನೆ. ಒಟ್ಟಾರೆಯಾಗಿ ನನ್ನ ಮೈದ್ನ ನನ್ನ ಮೈದನ್ನಂತ ಹುಡ್ಗ ಇಡೀ ಜಗತ್ತಲ್ಲೇ ಎಲ್ಲೂ ಸಿಗಲ್ಲ. ಇವನ್ನ ಮದುವೆ ಮಾಡ್ಕೊಂಡ್ರೆ ಆ ಹುಡ್ಗಿನ ಎದೆಲ್ ಇಟ್ಕೊಂಡ್ ರಾಣಿ ರಾಣಿ ತರ ನೋಡ್ಕೊಂತಾರೆ. ಅದ್ರ ಡೌಟೇ ನಾವು ಮನುಷ್ಯರಲ್ಲ. ಮದುವೆ ಆಯ್ತು ನನಗೊಂದೆಣ್ಣು ನೋಡ್ರಕೋ. ಇವನು ನಮ್ ತಮ್ಮ. ನನಗೆ ಮಾಡ್ತಾನೆ ಅವಾಗವಾಗ. ಓಟು ಜಾಸ್ತಿ ಇದ್ರೆ ಚೆನ್ನಾಗಿ ಹೋಗ್ಬಿಡ್ತೀನಿ. 50 ರೂಪಾಯಿಗೆ ಎಷ್ಟು ಬೇಕೋ ಅಷ್ಟು ಹೋಗ್ಬಿಡ್ತೀನಿ. ನೋಡ್ರಿ, ಇವನು ಸಿಗರೇಟ್ ಸೇರ್ತಾನೆ, ಎಣ್ಣೆ ಹೊಡಿತಾನೆ. ಆದ್ರೆ 50 ರೂಪಾಯಿಗೆ ಎಷ್ಟು ಇರಬೇಕು ಅಷ್ಟೇ